ಟಿಕೆಟ್ ದರಗಳಿಗೆ ಸರ್ಕಾರಿ ಕಡಿವಾಣದ ಸಂಗತಿ ಏನು? ಥಿಯೇಟರ್ಗಳನ್ನು ಕೆಡವಿ ಅವುಗಳ ಜಾಗದಲ್ಲಿ ಶಾಪಿಂಗ್ ಮಾಲ್ಗಳು ಮತ್ತು ಮಲ್ಟಿಪ್ಲೆಕ್ಸ್ಗಳು ತಲೆ ಎತ್ತಿದ ತರುವಾಯ ಟಿಕೆಟ್ ದರಗಳು ಆಕಾಶಕ್ಕೇರಿವೆ. ಸಣ್ಣ ಕುಟುಂಬವೊಂದು ಸಿನಿಮಾ ನೋಡಲು ಥಿಯೇಟರ್ಗೆ ಹೋದ್ರೆ ಸಾವಿರಾರು ರೂಪಾಯಿ ಪೀಕಬೇಕಿರುವ ಅತಿ ದುಬಾರಿ ಸನ್ನಿವೇಶ ಸೃಷ್ಟಿಯಾಗಿದೆ. ಭಾರಿ ಸಿನಿಮಾಗಳಿಗೆ 1000ದಿಂದ 2000 ರೂಪಾಯಿಗಳ ಟಿಕೆಟ್ ದರಗಳನ್ನು ವಸೂಲಿ ಮಾಡಲಾಗುತ್ತಿದೆ. ಸಿನಿಮಾ ಟಿಕೆಟ್ಗಳ ಕನಿಷ್ಠ ದರಗಳನ್ನು ರಾಜ್ಯ ಸರ್ಕಾರ 200 ರೂಪಾಯಿಗಳಿಗೆ ನಿಗದಿಪಡಿಸಿದೆ. ಸಾರ್ವಜನಿಕ ಹಿತಾಸಕ್ತಿಯಿಂದ ಅಧಿಸೂಚನೆ ಹೊರಡಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದೆ. ಈ ದರ ಜಿಎಸ್ಟಿ ತೆರಿಗೆಯನ್ನ ಒಳಗೊಂಡಿಲ್ಲ. ಕಳೆದ 7-8 ವರ್ಷಗಳಿಂದ ಇಂತಹ ಬೇಡಿಕೆಯು ಸರ್ಕಾರದ ಮುಂದಿತ್ತು. ಈ ಕ್ರಮವು ಥಿಯೇಟರ್ಗಳಿಂದ ದೂರವಾಗುತ್ತಿರುವ ಪ್ರೇಕ್ಷಕರನ್ನ ಮರಳಿ ಕರೆತರಲು ಸಹಾಯಕ ಆದೀತು ಎಂಬ ಆಶಾಭಾವನೆ ಚಿತ್ರೋದ್ಯಮದಲ್ಲಿದೆ. ಸರ್ಕಾರದ ಅಧಿಸೂಚನೆ 75 ಅಥವಾ ಅದಕ್ಕಿಂತ ಕಡಿಮೆ ಆಸನ ಸಂಖ್ಯೆಯ ವಿಲಾಸಿ ಮಲ್ಟಿಪ್ಲೆಕ್ಸ್ಗಳಿಗೆ ಅನ್ವಯಿಸೋದಿಲ್ಲ. 1964ರ ಕರ್ನಾಟಕ ಸಿನಿಮಾ ಕಾಯ್ದೆಯ ಸೆಕ್ಷನ್ 19ರ ಪ್ರಕಾರ ರಾಜ್ಯದಲ್ಲಿ ಸಿನಿಮಾ ಕಾರ್ಯಾಚರಣೆಗಳು ಮತ್ತು ದರಗಳನ್ನು ನಿಯಂತ್ರಿಸುವ ಅಧಿಕಾರವನ್ನ ಸರ್ಕಾರ ಹೊಂದಿದೆ. ಟಿಕೆಟ್ ದರಗಳಿಗೆ ಕಡಿವಾಣ ತೊಡಿಸುವ ಈ ಅನುಕ್ರಮವನ್ನ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಬಲಿಸಿದರೆ ಭಾರಿ ನಿರ್ಮಾಪಕರು ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ವಿರೋಧಿಸಿವೆ. ರಾಜ್ಯ ಹೈಕೋರ್ಟಿನ ಕದವನ್ನೂ ತಟ್ಟಿವೆ. ಮಧ್ಯಂತರ ತಡೆಯಾಜ್ಞೆಯನ್ನೂ ತಂದಿವೆ. ತಮಿಳುನಾಡು, ಆಂಧ್ರದಲ್ಲಿ ತೆಪ್ಪಗಿರುವ ನಿರ್ಮಾಪಕರು ಮತ್ತು ಮಲ್ಟಿಪ್ಲೆಕ್ಸ್ಗಳು ಇಲ್ಲಿ ವಿರೋಧಿಸುತ್ತಿರುವ ಮರ್ಮವಾದರೂ ಏನು ಅಂತ ಪ್ರತಿಷ್ಠಿತ ನಿರ್ಮಾಪಕರು ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರದ ಅಧಿಸೂಚನೆಯನ್ನ ಸಂವಿಧಾನ ಬಾಹಿರ ಅಂತ ಭಾರತೀಯ ಮಲ್ಟಿಪ್ಲೆಕ್ಸ್ ಸಂಘ ಅಧಿಸೂಚನೆಯನ್ನ ಪ್ರಶ್ನಿಸಿದೆ. ಸಂವಿಧಾನದ 19 ಕಲಂ 1 ಕಲಂ ಜಿ ಅನುಚ್ಛೇದವು ವ್ಯಾಪಾರದ ಸ್ವಾತಂತ್ರ್ಯವನ್ನ ನೀಡುತ್ತೆ. ಇದು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ ಅಂತ ವಾದಿಸಿದೆ. ಬಂಡವಾಳ ಹೂಡಿಕೆ, ತಂತ್ರಜ್ಞಾನ, ಸ್ಥಳಗಳು ಹಾಗೂ ಐಮ್ಯಾಕ್ಸ್ ಮತ್ತು 4 DX ರೂಪರಚನೆಗಳನ್ನು ನಿರ್ಲಕ್ಷಿಸಿ ಏಕತೆರೆ ಮತ್ತು ಬಹುತೆರೆಗಳ ಥಿಯೇಟರ್ಗಳಿಗೆ ಒಂದೇ ದರವನ್ನ ನಿಗದಿ ಮಾಡಿರುವ ಸರ್ಕಾರಿ ಅಧಿಸೂಚನೆ ಮನಸೇಚ್ಛೆಯದು ಅಂತ ಟೀಕಿಸಿದೆ. ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮತ್ತು PVR ಐನಾಕ್ಸ್ ಪರವಾಗಿ ಪ್ರತಿಷ್ಠಿತ ಹಿರಿಯ ವಕೀಲರಾದ ಮುಕುಲ್ ರೋಹಟಗಿ ಮತ್ತು ಉದಯ್ ಹೊಳ್ಳ ವಕಾಲತ್ತು ವಹಿಸಿದ್ದಾರೆ. ನ್ಯಾಯಾಲಯದ ಅಂತಿಮ ತೀರ್ಪು ಹೊರಬೀಳುವ ತನಕ ಈ ಅಧಿಸೂಚನೆಯನ್ನ ತಡೆ ಹಿಡಿಯದೆ ಹೋದರೆ ಸಿನಿಮಾ ಥಿಯೇಟರ್ಗಳು ಮತ್ತು ಚಲನಚಿತ್ರ ನಿರ್ಮಾಪಕರು ಹೆಚ್ಚು ನಷ್ಟಕ್ಕೆ ಈಡಾಗುತ್ತಾರೆ. ಟಿಕೆಟ್ ದರಗಳು ನಗರ ಟೌನ್ಗಳಲ್ಲಿ ಬೇರೆ ಬೇರೆ ದರಗಳನ್ನು ಹೊಂದಿರುತ್ತೆ. ನಿರ್ದಿಷ್ಟ ನಗರದಲ್ಲೇ ಒಂದು ಥಿಯೇಟರ್ಗಳ ದರವನ್ನ ಹೆಚ್ಚು ಕಡಿಮೆ ಇರುತ್ತೆ. ಸಿನಿಮಾ ನಿರ್ಮಾಣ ವೆಚ್ಚ, ನಿರೀಕ್ಷಿತ ಲಾಭ ಹಾಗೂ ಥಿಯೇಟರ್ಗಳಲ್ಲಿ ಚಲನಚಿತ್ರ ವೀಕ್ಷಕರಿಗೆ ಅನುಕೂಲಗಳು ಮತ್ತು ಸೌಲಭ್ಯಗಳ ನಿರ್ಮಾಣದಂತಹ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ಜಮೀನಿನ ಬೆಲೆ ಜಿಲ್ಲಾ ಕೇಂದ್ರಗಳು ಮತ್ತು ಬೆಂಗಳೂರಿನಲ್ಲಿ ಒಂದೇ ತೆರನಾಗಿರುವುದಿಲ್ಲ ಅನ್ನೋದನ್ನ ಪರಿಗಣಿಸಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಅಧಿಸೂಚನೆಯು ಈ ವ್ಯತ್ಯಾಸವನ್ನ ಗುರುತಿಸದೆ ಅಸಮಾನರನ್ನ ಸಮಾನರಂತ ಪರಿಗಣಿಸಿಬಿಟ್ಟಿದೆ. ಟಿಕೆಟ್ ದರಗಳನ್ನು ನಿಯಂತ್ರಿಸುವ ಅವಕಾಶ ರಾಜ್ಯ ಸರ್ಕಾರದ ಶಾಸನದಲ್ಲಿ ಇಲ್ಲವೆಂದು ಮೇಲ್ನೋಟಕ್ಕೆ ಕಂಡುಬರುತ್ತೆ ಅಂತ ಹೈಕೋರ್ಟ್ ತನ್ನ ಮಧ್ಯಂತರ ತಡೆಯಾಜ್ಞೆಯಲ್ಲಿ ಹೇಳಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯು ರಾಜ್ಯ ಸರ್ಕಾರದ ಅಧಿಸೂಚನೆಯನ್ನ ಬೆಂಬಲಿಸಿದೆ. ಸರ್ಕಾರ ನಮ್ಮ ಮನವಿಯನ್ನ ಆಲಿಸಿದೆ. ಟಿಕೆಟುಗಳ ಕನಿಷ್ಠ ದರಗಳನ್ನು ನಿಗದಿ ಮಾಡೋದು ಅತ್ಯಗತ್ಯವಾಗಿತ್ತು ಎಂದಿದೆ. 200 ರೂಪಾಯಿಗಳ ಕನಿಷ್ಠ ದರ ನಿಗದಿಯ ನಂತರವೂ ಮಲ್ಟಿಪ್ಲೆಕ್ಸ್ ಟಿಕೆಟ್ ದರಗಳು ಬಡವರ್ಗಗಳಿಗಿರಲಿ ಮಧ್ಯಮ ವರ್ಗಗಳಿಗೂ ಎಟುಕೋದಿಲ್ಲ. ಪರಭಾಷಾ ಸಿನಿಮಾಗಳ ಟಿಕೆಟ್ಗಳ ದರಗಳು 1000 ಗಟ್ಟಲೆ ರೂಪಾಯಿಗಳಿಗೆ ಜಿಗಿಯುತ್ತವೆ. ಇವುಗಳ ದಾಳಿಯಲ್ಲಿ ಕನ್ನಡ ಚಲನಚಿತ್ರಗಳು ಉಸಿರಾಡೋದು ಕಠಿಣವೆನಿಸುವ ಸನ್ನಿವೇಶ ನೆಲೆಸಿದೆ. ನೆರೆಯ ರಾಜ್ಯಗಳಾದ ತಮಿಳುನಾಡು, ಆಂಧ್ರಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಮಲ್ಟಿಪ್ಲೆಕ್ಸ್ ಟಿಕೆಟ್ ದರಗಳನ್ನು ಅಲ್ಲಿನ ಸರ್ಕಾರಗಳು 150ರಿಂದ 200 ರೂಪಾಯಿ ಮೀರದಂತೆ ನಿಯಂತ್ರಿಸಿವೆ.
ಕೇರಳವು ತಹಬಂದಿಗೆ ಬಂದಿದೆ. ಇಂತಹದೇ ಉದ್ದೇಶ ಮಹಾರಾಷ್ಟ್ರ ಸರ್ಕಾರಕ್ಕಿದೆ. ಆಧುನಿಕ ಸಮೂಹ ಮಾಧ್ಯಮಗಳ ಪೈಕಿ ಅತ್ಯಂತ ಶಕ್ತಿಶಾಲಿ ಕಲಾ ಮಾಧ್ಯಮ ಅಂದ್ರೆ ಸಿನಿಮಾ. ಅದು ಕತೆ ಹೇಳುತ್ತೆ, ಏಕಕಾಲಕ್ಕೆ ಕಲ್ಪಿಸುತ್ತೆ ಮತ್ತು ಮನರಂಜಿಸುತ್ತೆ, ಸಾಂಸ್ಕೃತಿಕ ಮೌಲ್ಯಗಳನ್ನ ಬಿಂಬಿಸುತ್ತೆ. ಬದಲಾವಣೆಯೊಂದೇ ಶಾಶ್ವತ ಎಂಬ ಮಾತಿದೆ. ನಿರಂತರ ಬದಲಾಗುತ್ತಿರುವ ಪ್ರಪಂಚವನ್ನ ಬಹುತೇಕ ಸೆರೆ ಹಿಡಿದು ಪ್ರದರ್ಶಿಸುವ ಮಾಧ್ಯಮ ಸಿನಿಮಾ. ಜಗತ್ತಿನ ದೇಶಗಳು, ಸಮಾಜಗಳು, ಸಂಸ್ಕೃತಿಗಳಿಗೆ ಇಣುಕು ನೋಟವನ್ನಾದರೂ ಕಟ್ಟಿಕೊಡುವ ಮಾಧ್ಯಮ ಮತ್ಯಾವುದಿದೆ? ಸಾಮಾಜಿಕ ವಾಸ್ತವಗಳು, ಸಂಘರ್ಷಗಳು ಹಾಗೂ ಆಶೋತ್ತರಗಳನ್ನ ಪ್ರತಿಫಲಿಸುತ್ತೆ. ಅಸಮಾನತೆ, ಬಗೆ ಬಗೆಯ ಭೇದ ಭಾವಗಳನ್ನ ಎತ್ತಿ ತೋರುವ ಜೊತೆಗೆ ಸಾರ್ವಜನಿಕ ಸಂವಾದವನ್ನ, ವಾದ ವಿವಾದಗಳು, ವಾಗ್ವಾದಗಳನ್ನ ಕಟ್ಟುವ, ಸಾರ್ವಜನಿಕ ಗ್ರಹಿಕೆಗಳನ್ನ ಪ್ರಭಾವಿಸುವಷ್ಟು ಪರಿಣಾಮಕಾರಿಯೂ ಹೌದು. ಸಾಮಾಜಿಕ ರೀತಿ ರಿವಾಜುಗಳು, ರೂಢಿ ಸಂಪ್ರದಾಯಗಳನ್ನ ಕಟ್ಟಿಕೊಡುವ ಜೊತೆಗೆ ಅವುಗಳನ್ನ ಪ್ರಶ್ನಿಸುವ ಪಾತ್ರವನ್ನೂ ವಹಿಸಿದೆ. ಸಾಮಾಜಿಕ ಸಮಸ್ಯೆಗಳನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಸಹಾಯಕ ಅಲ್ಲದೆ ಸಾಮಾಜಿಕ ಪರಿವರ್ತನೆಗೂ ಪ್ರೇರಕ. ಅದು ಕೇವಲ ಮನರಂಜನೆಯನ್ನ ಮೀರಿದ್ದು ಸಾಮಾಜಿಕ ಮೌಲ್ಯಗಳು, ಸಂಘರ್ಷಗಳು ಹಾಗೂ ರೂಪಾಂತರಗಳ ಪ್ರತಿಬಿಂಬ. ಶಿಕ್ಷಣ, ವರ್ಗ, ಜಾತಿ, ವರ್ಣ, ಲಿಂಗ ಭೇದಗಳನ್ನ ದಾಟಿ ಮನಸ್ಸುಗಳನ್ನ ಮುಟ್ಟುತ್ತೆ ದೃಶ್ಯ ಮಾಧ್ಯಮ. ಕಠೋರ ವಾಸ್ತವಗಳಿಂದ ಒಂದೆರಡು ತಾಸುಗಳ ಕಾಲ ಪಲಾಯನ ಮಾಡಿ ಮೈಮರೆತು ಭ್ರಮೆಗಳಲ್ಲಿ ಕಳೆದು ಹೋಗಬಹುದಾದ ಮಾಧ್ಯಮವಾಗಿದೆ. ರಾಗ ದ್ವೇಷಗಳನ್ನ ಬಿತ್ತುವ ಪ್ರಚಾರ ಸಮರಕ್ಕೂ ಬಳಕೆಯಾಗುತ್ತಾ ಬಂದಿದೆ. ಸಿನಿಮಾ ಅಥವಾ ಚಲನಚಿತ್ರಗಳು ಹೆಸರೇ ಹೇಳದಂತೆ ಸ್ಥಿರ ಚಿತ್ರಗಳಲ್ಲ, ಚಲಿಸುವ ಚಿತ್ರಗಳು. ಅವುಗಳ ಶಕ್ತಿ ಇರುವುದೇ ಚಲನೆಯಲ್ಲಿ. ಹೀಗಾಗಿಯೇ ಅವುಗಳು ಜಾಗತಿಕ, ವಿಶ್ವಾತ್ಮಕ, ದೇಶ ವಿದೇಶಗಳ ಸರಹದ್ದುಗಳ ಗೊಡವೆಗಳಿಲ್ಲ. ಚಲಿಸುವ ಚಿತ್ರಗಳು ಕಥೆಯೊಂದನ್ನ ಹೇಳಿ ನೋಡುಗರನ್ನ ಭಾವುಕ ಲೋಕಕ್ಕೆ ಒಯ್ಯುತ್ತವೆ, ಇಲ್ಲವೇ ಕಠೋರ ವಾಸ್ತವವನ್ನ ಬಿಚ್ಚಿಟ್ಟು ಆಘಾತಗೊಳಿಸುತ್ತವೆ. ಥಿಯೇಟರ್ಗಳಿಗೆ ಸೀಮಿತಗೊಂಡಿದ್ದ ಚಲನಚಿತ್ರಗಳು ಈಗ ಟಿವಿಗಳ ಮೂಲಕ ಮನೆ ಮನಗಳನ್ನ ಮುಟ್ಟಿವೆ. ತಲೆಮಾರುಗಳ ಕಾಲ ಪ್ರಸ್ತುತವಾಗಿ ಉಳಿದು ಬಾಳಿವೆ. ಇಂತಹ ಜನಪ್ರಿಯ ಮನರಂಜನೆ ಮತ್ತು ಶಿಕ್ಷಣದ ಬೃಹತ್ ಮಾಧ್ಯಮ ಜನರ ಜೇಬುಗಳಿಗೆ ಎಟಕುವಂತಿರಬೇಕು. ಚಲನಚಿತ್ರ ನಿರ್ಮಾಪಕರ ಅಸ್ತಿತ್ವ ಕೂಡ ಜನ ಥಿಯೇಟರ್ಗೆ ಬರೋದನ್ನೇ ಅವಲಂಬಿಸಿದೆ ಅನ್ನೋದನ್ನ ಮರೆಯುವಂತಿಲ್ಲ. ವಿಶೇಷವಾಗಿ ಕನ್ನಡ ಚಲನಚಿತ್ರ ರಂಗದ ಅಳಿವು ಉಳಿವು ಈ ಅಂಶವನ್ನ ಆಧರಿಸಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.